ಹಾಯ್, ಮರಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ನನ್ನ ಮಗ ಕರಾಟೆ ಟೂರ್ನಿಮೆಂಟ್ ಇತ್ತು ಅಂತ ಹೊರಡ್ತಾ ಇದ್ದಾನೆ. ಅವನ್ನ ಕರ್ಕೊಂಡು ಹೋಗೋಕೆ ಅವ್ರ ಫ್ರೆಂಡ್ ಬರ್ತಾ ಇದ್ದಾರೆ. ಸೊ ಹಂಗಾಗಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ನನ್ನ ಮಗ ಫ್ರೆಂಡ್ ಜೊತೆ ಟೂರ್ನಿಮೆಂಟ್ಗೆ ಹೋದ. ಇವನೇನೋ ಕೆಲಸ ಮಾಡ್ತಿದ್ದಾನಲ್ಲಪ್ಪ, ಗಿಡಗಳಿಗೆ ನೀರು ಹಾಕ್ತಾ ಇದ್ದಾನೆ ಇವನು. ನೋಡಿ, ನಮ್ಮ ಮನೇಲಿ ಸಣ್ಣ ಮನುಷ್ಯರು ಕೂಡ ಎಷ್ಟು ಕೆಲಸ ಮಾಡ್ತಾರೆ ಅಂತ. ನಾನು ಬರ್ಡೇ ದಿನ ಒಂದು ಸ್ಯಾರಿ ತೊಗೊಂಡಿದ್ದೆ, ಬಟ್ ಅದು ಯಾವುದು ಅಂತ ನಿಮಗೆ ಹೇಳಿರಲಿಲ್ಲ. ನಿಮಗೆ ಚಾಯ್ಸ್ ಬಿಟ್ಟಿದ್ದೆ ಯಾವುದು ತೊಗೊಂಡಿದ್ದೀನಿ ಗೆಸ್ ಮಾಡಿ ಅಂತ, ಈ ಎರಡರಲ್ಲಿ. ಬಟ್ ನಾನು ಅದರಲ್ಲಿ ತೊಗೊಂಡಿದ್ದು ಈ ಯೆಲ್ಲೋ ಕಲರ್, ಅಂದರೆ ಒಂದು ರೀತಿ ಮೆಂತೆ ಕಲರ್ ಮಿಕ್ಸ್ ಇದೆ. ಇದು ಈ ಸ್ಯಾರಿನ ತೊಗೊಂಡಿದ್ದು. ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ತೊಗೊಂಡೆ. ಮಧ್ಯದಲ್ಲಿ ಯೆಲ್ಲೋ ಕಲರ್ ಮತ್ತು ಆಚೆ ಕಡೆ ಎಲ್ಲ ಗ್ರೀನ್ ಬಾರ್ಡ್ರ್ ಇದೆ. ಹ್ಯಾಂಡ್ ಬ್ಲೌಸ್ ಕೂಡ ಇದಕ್ಕೆ ಬಂದುಬಿಟ್ಟು ಗ್ರೀನ್ ಬಂದಿದೆ. ಸ್ವಲ್ಪ ವರ್ಕ್ ಇದೆ, ಪರವಾಗಿಲ್ಲ. ಅದಕ್ಕೆ ನಾವೇನಾದರೂ ಡಿಸೈನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬ್ಲೌಸ್ ಹೊಲ್ಸ್ಕೊಬೇಕಾದ್ರೆ. ಸೆರಗು ಕೂಡ ಎಷ್ಟು ಚೆನ್ನಾಗಿದೆ ಅಲ್ಲ, ಚೆನ್ನಾಗಿ ಬಂದಿದೆ ಸೆರಗು ಕೂಡ. ಅವರು ನಮಗೆ 1200 ಹೇಳಿದರು. ಅದರ ಪ್ರೈಸ್ ಬಂದುಬಿಟ್ಟು, ಆದರೆ ನಾವು ಅಷ್ಟು ಕೊಡಬೇಕಲ್ವ, ಚೌಕಾಸಿ ಮಾಡೇ ಮಾಡ್ತೀವಲ್ಲ ನಾವು, ಬಿಡೋದಿಲ್ಲ. 800 ರೂಪಾಯಿ ಕೊಟ್ಟೆ ನಾನು ಫೈನಲಿ. ಅದಕ್ಕೆ ಜಾಸ್ತಿ ಆಯಿತು ಕಮ್ಮಿ ಆಯಿತು ಗೊತ್ತಿಲ್ಲ, ಜಾಸ್ತಿ ಆಗಿದ್ದರೆ ಹೇಳಿ. ಹೆಣ್ಮಕ್ಳು ಸ್ಯಾರಿನ ತುಂಬ ಇಷ್ಟಪಡ್ತಾರೆ, ನಾನು ಕೂಡ ಅಷ್ಟೇ. ಸ್ಯಾರಿ ತಂದಮೇಲೆ ಮನೇಲಿ ಒಂದು ಸಲ ಅದನ್ನು ಹೇಗೆ ಕಾಣಿಸುತ್ತೆ ಅಂತ ಕನ್ನಡದಲ್ಲಿ ನೋಡ್ಕೊಳ್ಳಿಲ್ಲ ಅಂತಂದರೆ ನಮಗೆ ಸಮಾಧಾನ ಆಗೋಲ್ಲ. ಹಾಗಾಗಿ ನಾನು ಕೂಡ ಇಲ್ಲಿ ನೋಡ್ಕೊಳ್ತಾ ಇದ್ದೀನಿ ಕನ್ನಡದಲ್ಲಿ ಹೇಗಿರುತ್ತೆ ಅಂತ. ನಮ್ಮನೆ ಸಣ್ಣ ಮನುಷ್ಯರು ನನ್ನ ಸೀರೆ ಸುತ್ತುತ್ತಿದ್ದಾರೆ ಅವರು. ಇನ್ನೊಂದ್ರು ಸ್ಯಾರಿ ಬ್ಲೌಸ್ ಹೊಲಿಸಿ ಉಟ್ಕೊಂಡ ಮೇಲೇ ಅದಕ್ಕೊಂದು ಕಳೆ ಬರೋದು. ನಾವು ಸ್ಯಾರಿ ಯಾವ ರೀತಿ ತೊಗೊಳ್ತೀವಿ ಅನ್ನೋದಕ್ಕಿಂತ ನಾವು ಸ್ಯಾರಿಗೆ ಹೇಗೆ ಬ್ಲೌಸ್ ಹೊಲಿಸ್ತೀವಿ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ. ಆ ಬ್ಲೌಸ್ ಮೇಲೆ ಸ್ಯಾರಿಗೂ ಕೂಡ ಕಳೆ ಬರುತ್ತೆ. ಕೈಗೆ ಸ್ವಲ್ಪ ಗಾಯ ಮಾಡಿಕೊಂಡೆ, ಏಕೆಂತಂದರೆ ಆ ಸ್ಯಾರಿ ಹಿಂಗೆ ಫೋಲ್ಡ್ ಮಾಡಬೇಕಾದ್ರೆ ಅದು ಎಡ್ಜ್ ಇದೆಯಲ್ಲ, ಅದು ಕೊಯ್ತು. ಇರಬೇಕು ಅಂತಂದರೆ ನೀವು ಯಾರೇ ಆಗಿರಲಿ ಸ್ಯಾರಿನ ಹೊಸ ಸ್ಯಾರಿ ಹಿಂಗೆ ಫೋಲ್ಡ್ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾಡಿ. ಅದು ಎಡ್ಜ್ ಇರುತ್ತಲ್ಲ, ಅದು ತುಂಬ ಶಾರ್ಪ್ ಇತ್ತು, ಅದು ಕುಯ್ತಪ್ಪ ಕೈನಂತೂ. ಸ್ವಲ್ಪ ನೋವಾಯಿತು. ಕ್ರೀಮ್ ಹಚ್ಚಿದ್ದೀನಿ. ನನ್ನ ಮಗ ಟೂರ್ನಿಮೆಂಟ್ ಮುಗಿಸ್ಕೊಂಡು ಬಂದ್ಬಿಟ್ಟು ಮನೇಲಿ ಅವ್ರ ಫ್ರೆಂಡ್ಸಿಗೆಲ್ಲ ಹೇಳ್ತಿದ್ದಾನೆ ಯಾವ ರೀತಿ ಕರಾಟೆ ಮಾಡಿ ಬಂದೆ ಅಂತ. ಆ ಫ್ರೆಂಡ್ಸ್ ಕೂಡ ಹಾಗೇ, ಅವರು ಆಚೆ ಕಡೆ ಎಲ್ಲರೂ ಹೋಗಿ ಬಂದುಬಿಟ್ರೆ ಅವ್ರ ಜೊತೆ ಬಂದುಬಿಟ್ಟು ಅವ್ರು ಏನೇನು ಮಾಡಿದರು ಹೇಗೆ ಎಲ್ಲ ವಿಚಾರಿಸ್ಕೊಳ್ತಾ ಇರ್ತೇವೆ. ಮಕ್ಕಳೇ ಆಗಲ್ವ, ನಾವು ಕೂಡ ಹಾಗೆ. ನಮ್ಮ ಫ್ರೆಂಡ್ಸು ಅಕ್ಕಪಕ್ಕ ಮನೆಯವ್ರು ಎಲ್ಲರೂ ಹೋಗಿ ಬಂತಂದರೆ ನಮಗೆ ಪರಿಚಯ ಇದ್ರೆ ಅವ್ರನ್ನ, ಹೌದಾ ಎಲ್ಲೋಗಿದ್ರಿ ಏನು ಮಾಡಿದ್ರಿ ಅಂತ ನಾವು ಎಲ್ಲ ಈಗ ಕೇಳ್ತೀವಿ. ಹಾಗೆ ಮಕ್ಕಳು ಕೂಡ ಹಾಗೇ ಬಂದು ಎಲ್ಲ ಕೇಳಿದ್ರು. ಅವನು ಕೂಡ ಏನೇನು ಮಾಡಿದೆ ಅಂತೆಲ್ಲ ತೋರಿಸ್ತಿದ್ದ. ಅದ್ರ ಮಧ್ಯದಲ್ಲಿ ಸಣ್ಣ ಮನುಷ್ಯರು ಕುಣಿತಾ ಇದ್ದಾರೆ ತಕ್ಕನೆ. ಕಾಲಂತೂ ನಿಲ್ಲೋದಿಲ್ಲ, ಅದು ಕಾಲು ನುಯ್ತಾವೋ ಇಲ್ಲವಪ್ಪ ಇವನಿಗಂತೂ, ಒಂದೇ ಸಮ ಕುಣಿತಿರ್ತಾನೆ. ಇವನು ಏನು ಕಮ್ಮಿ ಇಲ್ಲ, ಸಣ್ಣನೋ. ಇವನು ಕೂಡ ಕರಾಟೆ ಮಾಡ್ತಾನೆ. ಇವ್ರ ಅಣ್ಣನ ನೋಡಿಬಿಟ್ಟು ಕಲ್ತ್ಬಿಟ್ಟಿದ್ದಾನೆ ಕರಾಟೆ ಮಾಡೋದನ್ನು. ಈ ರೀತಿ ತೋರಿಸ್ತೀನಿ ಅದು ಯಾವ ರೀತಿ ಮಾಡಿದ್ದಾನೆ ಅಂತ. ಅವನು ಮಾಡ್ತಾನೆ. ನೋಡಿದ್ರಾ ನಮ್ಮನೆ ಸಣ್ಣನ ಕರಾಟೆನ ಎಷ್ಟು ಚೆನ್ನಾಗಿ ಮಾಡ್ತಾನೆ, ಇಮಿಟೇಟ್ ಮಾಡ್ತಾನೆ ಇವ್ರನ್ನೆಲ್ಲ ಹಾಡ್ಕೊಂಡು. ಇಲ್ಲಿ ಈಗ ಅವ್ರ ಅಜ್ಜಿ ಹೇಳ್ತಿದ್ದಾನೆ ಏನೇನಾಯಿತೋ ಎಲ್ಲ ಅಂತ ಒಪ್ಪಿಸ್ತಾ ಇದ್ದಾನೆ ವರದಿನ. ಇವನಂತೂ ನಾನ್ ಸ್ಟಾಪ್ ಮಾತಾಡ್ತಾ ಇರ್ತಾನಪ್ಪ. ಅಲ್ಲಿ ಏನೇನಾಯಿತು ಅಂತೆಲ್ಲ ಹೇಳ್ದೇ ಇದ್ದರೆ ಅವನಿಗೆ ತಿಂದಿದ್ದಾರಗಲ್ಲ ಅವನಿಗೆ. ಅದ್ರ ಅಜ್ಜಿ ಅಂತೂ ಸಮಾಧಾನವಾಗಿ ಕೇಳಿಸ್ಕೊಳೋಕ್ಕೆ ಸರಿಯಾಗಿದೆ. ನನ್ನ ಮಗುಗೆ ಈ ವರ್ಷ ಅವ್ರ ಸ್ಕೂಲಲ್ಲಿರೋದು ಕರಾಟೆ. ನಾನು ಕರಾಟೆ ಕಳಿಸ್ತಿರಲಿಲ್ಲ, ಸ್ಕೂಲ್ ಕಡೆಯಿಂದ ಇರೋದ್ರಿಂದ ಹೋಗ್ತಾ ಇದ್ದಾನೆ. ಹೇಳ್ತೀನಿ ನಾನು ಅವನಿಗೆ, ಮೊದಲೇ ಒತ್ತಿಗೆ ತಿದ್ದಂಗೆ ಇದೆಯಾ, ಏನಕ್ಕೆ ಬೇಕು ನಿನಗೆ ಕರಾಟೆ ಅಂತ ಹೇಳ್ತೀನಿ, ಆದರೂ ಕೂಡ ಕೇಳಲ್ಲ. ಕರಾಟೆ ಸೇರಿಕೊಂಡಿದ್ದಾನೆ, ಅವನಿಷ್ಟ ಅಂತ ಹೇಳಿಬಿಟ್ಟು ನಾನು ಕೂಡ ಸುಮ್ಮನಾಗಿದ್ದೇನೆ. ಮಾತಾಡ್ತಿದ್ದಾರೆ ಅಜ್ಜಿ ಮೊಮ್ಮಗನು. ಒಬ್ಬೊಬ್ರಿಗೆ ಒಂಥರ ಚಿಂತೆ, ಅವರಿಬ್ರು ಮಾತಾಡ್ತಿದ್ದಾರೆ ಡಿಸ್ಕಷನ್. ಇವನು ಕನ್ನಡಿಲ್ಲ, ಅವನ ಮುಖ ನೋಡ್ಕೊಂಡು ಅವನೇ ಮಾತಾಡ್ತಿದ್ದಾನೆ. ಈಗ ಪ್ಯಾಂಪರ್ಸ್ ಆಗ್ತಿಲ್ವಲ್ಲಪ್ಪ ಅಜ್ಜಿನ ಆಚೆ ಕಡೆ ಕರ್ಕೊಂಡು ಹೋಗೋಕ್ಕೆ ಅಂತ ಇವನು ಚಿಂತೆ. ಆದರೆ ಅವರಿಬ್ರದ್ದು ಮಾತೇ ಮುಗಿತಿಲ್ಲ. ಪಾಪಗೆ ಎಷ್ಟೊತ್ತು ಅಂತ ನೋಡ್ತಾನೆ ಇವನು ತಾನೇ. ಅಳೋದಕ್ಕೆ ಶುರು ಹಚ್ಕೊಂಡ. ನನ್ನ ಮಗನ ಕರಾಟೆ ವಿಡಿಯೋನ ಅವ್ರ ಫ್ರೆಂಡ್ ಅಮ್ಮ ಬಂದುಬಿಟ್ಟು ನನಗೆ ಸೆಂಡ್ ಮಾಡಿದ್ರು. ನೋಡಿ ಈ ರೀತಿ ಮಾಡಿದ್ದಾನೆ.
ಇದ್ರ ಬಗ್ಗೆ ನನಗೆ ಐಡಿಯಾ ಏನಿಲ್ಲ, ಸುಮ್ಮನೆ ನೋಡಬೇಕಷ್ಟೇ. ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವೀಡಿಯೋದೊಂದಿಗೆ ಸಿಗೋಣ. ಬಾಯ್.